ಇನ್ನು ಈ ಆರೋಪ ಪ್ರತ್ಯಾರೋಪಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಒಂದು ಚೊಂಬು ಜಾಹೀರಾತನ್ನು ನೀಡಿದೆ. ಚೊಂಬು ಜಾಹೀರಾತು ಅಂದರೆ ಜಾಹೀರಾತು ಚೊಂಬೆ, ನಮಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಬೇಡಿ ಅಂತಲ್ಲ, ಚೊಂಬು ಫೋಟೋ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಚೊಂಬು ಜಾಹೀರಾತು, ಇವರಿಬ್ಬರ ಕೊಡುಗೆ ಕೇವಲ ಚೊಂಬು ಅಂತೇಳಿ ಲೇವಡಿ ಮಾಡಿದ್ದಾರೆ. ಎಲ್ಲರ ಖಾತೆಗೆ 15 ಲಕ್ಷ ಹಾಕುವ ಚೊಂಬು, ತೆರಿಗೆ ಹಂಚಿಕೆಯಲ್ಲಿ ಬಿಜೆಪಿಯಿಂದ ಚೊಂಬು, ರೈತರ ಆದಾಯ ದ್ವಿಗುಣಗೊಳಿಸುವುದು, ಡಬಲ್ ಮಾಡುವ ಚೊಂಬು, ಬರ ಮತ್ತು ನೆರೆ ಪರಿಹಾರದ ಚೊಂಬು, ಹಂಗೆ ಫುಲ್ಲು ಚೊಂಬು ಫೋಟೋ ಹಾಕ್ಬಿಟ್ಟು ಹೆಂಗಿದೆ ತೋರಿಸ್ತೀನಿ ಬನ್ನಿ, ಆ್ಯಡ್ ಹೆಂಗಿದೆ ಅಂತ. ನೋಡಿ, ಫುಲ್ಲು ಚೊಂಬು, ಸ್ಟೀಲ್ ಚೊಂಬು, ರೈತರ ಆದಾಯ ಡಬಲ್ ಮಾಡುವ ಚೊಂಬು, 15 ಲಕ್ಷ ಬರ ಮತ್ತು ನೆರೆ ಪರಿಹಾರದ ಚೊಂಬು. ಇದು ನೋಡಿ ಕ್ರಿಯೇಟಿವಿಟಿ. ಅವ್ರು ಏನೇ ಮಾಡಿರಲಿ, ಲಾಸ್ಟ್ ಟೈಮ್ ಪೇ ಸಿ ಎಮ್ ಅಂತ ಒಂದು ಮಾಡಿದರು ಕಾಂಗ್ರೆಸ್ ಅವರು. ಆಮೇಲೆ ಆ ಸೆಂದಿಲ್ ಇದಾರಲ್ಲ, ಏನು ಸಸಿಕಾಂತ್ ಸೆಂದಿಲ್, ಅದು ಅವರ ಪ್ಲಾನ್ ಅಂತೆ. ಇದು ಯಾರ ಪ್ಲಾನ್ ಗೊತ್ತಿಲ್ಲ. ಆ ಪೇ ಸಿ ಎಮ್ ಹೆಂಗಾಯ್ತು ಅಂದರೆ ಬಿ ಜೆ ಪಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅದು ಸಿಕ್ಕಾಕೊಂಡ್ಬಿಟ್ಬಿಡ್ತು. ಈಗ ಚೊಂಬುದು ಹಾಕಿದ್ದಾರೆ. ಅಂದರೆ ನಾನು ಹೇಳಿದ್ದು, ರಾಜಕೀಯ ಪಕ್ಷಗಳು ಅವರು ಮಾಡ್ತಾರೆ, ಬಿ ಜೆ ಪಿಯನ್ನು ಕಡಿಮೆ ಅಲ್ಲ. ಬಿ ಜೆ ಪಿ ಕೂಡ ಕಳೆದ 10 ವರ್ಷಗಳಲ್ಲಿ ಅತ್ಯದ್ಭುತವಾದಂಥ ಕೆಲವು ಇಂಥ ಕ್ರಿಯೇಟಿವ್ ಐಡಿಯಾಗಳನ್ನು ಮಾಡಿತ್ತು. ಈಗ ಕಾಂಗ್ರೆಸ್ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದೆ. ಚೊಂಬು ನೋಡಿ, ಚೊಂಬು ಫೋಟೋ ಹಾಕ್ಬಿಟ್ಟು, ಅಂದರೆ ಒಂಥರ ಮುಜುಗರ ಮಾಡಿಬಿಡೋದು. ಹಿಂಗೆ ಹಾಕಿದ ತಕ್ಷಣ ಏನಿದು ಅಂತ ಅದು ಬಿ ಜೆ ಪಿ ಚೊಂಬು ಅಂತ, ಬಿ ಜೆ ಪಿಯವರು ಚೊಂಬು ಕೊಟ್ಟಿದ್ದಾರೆ ಅಂತ ಇದನ್ನು ಜನಗಳಿಗೆ ತಿಳಿಸುವಂಥ ಪ್ರಯತ್ನ. ಈಗ ಡೆಫಿನೆಟ್ಲಿ ಬಿ ಜೆ ಪಿ ಕಡೆಯಿಂದ ಕೂಡ ಇದಕ್ಕೊಂದು ಕೌಂಟರ್ ಬರುತ್ತೆ. ಆ ರಿಯಾಕ್ಷನ್ ಹೇಗೆ ಬರುತ್ತೆ, ಹೆಂಗಿರುತ್ತೆ ಅಂದರೆ, ನೀವು ಅದನ್ನು ಕೊಟ್ಟಾಗ ಅದೇ ಥರ ಕೊಡಬೇಕು. ಕೌಂಟರ್ ಹೆಂಗಿರಬೇಕು ಅಂತಂದ್ರೆ ಅದನ್ನು ಓವರ್ಟೇಕ್ ಮಾಡಬೇಕು. ಆ ಥರ ನೀವು ಪೇ ಸಿ ಎಮ್ ಅಂತ ಬಂತು ಗೊತ್ತಾ, 2 ಚೊಂಬು ಕೊಡ್ಬೋದು ಸರ್. ಅದು ನೋಡ್ಬೇಕು. ಈಗ ಕ್ರಿಯೇಟಿವಿಟಿ ಬಿಜೆಪಿ ಮೇಲೆ ಅವಲಂಬಿತ ಆಗಿದೆ. ಪೇ ಸಿ ಎಮ್ ಕೊಟ್ಟಾಗ ಬಿಜೆಪಿಗೆ ಅದನ್ನು ಏನು ಮಾಡೋದನ್ನು ಗೊತ್ತೇ ಆಗಲಿಲ್ಲ. ಇವತ್ತಿನ ತನಕ, ಈ ಕ್ಷಣ ತನಕ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಏನು ಕೌಂಟರ್ ಮಾಡಬೇಕು ಅಂತ. ಹಾಗಂತ ಒಂದು ಕಾಲದಲ್ಲಿ ಬಿಜೆಪಿ ಕೊಡ್ತಾ ಇದ್ದಂಥ ಕೌಂಟರ್ಗಳಿತ್ತಲ್ಲ ಕಾಂಗ್ರೆಸ್ ಹಂಗೆ ತಡಬಡಾಯಿಸ್ತಾ ಇತ್ತು. ಈಗ ಚೊಂಬು ಕೌಂಟ್ರು. ನನ್ನ ಪ್ರಕಾರ ಪೇ ಸಿ ಎಮ್ ನಂತರ ಭಾಳ ಅದ್ಭುತವಾದ ಕ್ರಿಯೇಟಿವ್ ಆ್ಯಡ್ ಇದು, ಚೊಂಬು ಹಂಗೆ ನೋಡಿ. KS ಈಶ್ವರಪ್ಪನವರು ಬಂಡಾಯವೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಕೂಡ ಅದ್ದೂರಿಯಾಗಿ ಸಲ್ಲಿಕೆ ಮಾಡಿದ್ರು. ಈಗ ಬಿಜೆಪಿಗೆ ಟೆನ್ಷನ್ ಇಲ್ವಾ ಅವ್ರದ್ದು ಅನ್ನುವಂಥ ಪ್ರಶ್ನೆಗೆ ಹೌದು, ಟೆನ್ಷನ್ ಇತ್ತು. ಬಟ್ ಈಗ ಅವರನ್ನ ಕಣದಿಂದ ಹಿಂದೆ ಸರಿಯುವಂತೆ ಮನವಿ ಮಾಡಲಾಗಿದೆ ಬಿಗ್ ಆಫರ್ಗಳ ಮೂಲಕ. ಈಶ್ವರಪ್ಪ ಬಂಡಾಯ ಶಮನಕ್ಕೆ ಕೊನೆಯ ಅಸ್ತ್ರ ಪ್ರಯೋಗ ಆಗಿದೆ ಬಿಜೆಪಿ ಪಾಳೆಯದಿಂದ. ಈಶ್ವರಪ್ಪಗೆ 2 ಆಫರ್ ಕೊಟ್ಟಿದೆಯಂತೆ ಬಿಜೆಪಿ ಹೈಕಮಾಂಡ್. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಮೂಲಕ ಆಫರ್ ನೀಡಲಾಗಿದೆಯಂತೆ. ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಆಫರ್ ನೀಡಲಾಗಿದೆ. ಆಫರ್ 1, ರಾಜ್ಯಪಾಲರ ಹುದ್ದೆ ನೀಡೋದಕ್ಕೆ ತೀರ್ಮಾನ. ಆಫರ್ 2, ಪರಿಷತ್ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ನಿಮಗೆ ನೀಡ್ತೀವಿ ಅನ್ನುವಂಥ ಭರವಸೆ. ಆ 2 ಆಫರ್ ನಯವಾಗಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಮಾಜಿ DCM. ನಾನು ಬಹಳ ದೂರ ಬಂದ್ಬಿಟ್ಟಿದ್ದೀನಿ, ಹಾಗಾಗಿ ಈ ಆಫರ್ ಅನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ನಯವಾಗಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಈ ಕೆಲಸ ಬಿಜೆಪಿ ಹೈಕಮಾಂಡ್ ನಿಂದ ಮೊದಲೇ ಆಗಿಬಿಟ್ಟಿದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಿರ್ಲಿಲ್ಲ ಅಂತ. ಈಗ ಸಮಯ ಮೀರ್ ಹೋಗಿದೆ, ಆಲ್ರೆಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ, ಹಾಗಾಗಿ ಬೇಡ ನನಗೆ ಈ ಆಫರ್ ಅಂತ ಈಶ್ವರಪ್ಪನವರೇ ಹೇಳಿದ್ದಾರಂತೆ. ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅವರು ಮೊದಲು, ಆಮೇಲೆ ಸ್ವಲ್ಪ ಬಿಜೆಪಿನ ಉಡಾಫೆ ಮಾಡ್ತೀರಿ, ನಿರ್ಲಕ್ಷ್ಯ ಉಡಾಫೆ. ಆಮೇಲೆ ರಾಧಾ ಮೋಹನ್ ಕೋನ್ರೇವ್ನೇ ಅಂತ ಕೇಳಿದ್ರಂತೆ, ಯಾರವರು ಅಂತ ಕೇಳಿದ್ರಂತೆ. ಆಮೇಲೆ ಇವರು ಅಷ್ಟೇ, ಬಿಜೆಪಿ ಹೈಕಮಾಂಡು ಈ ಹಿಂದೆ ಒಬ್ಬರು ಬಂದಿದ್ರು ಉಸ್ತುವಾರಿಗಳು. ಅಂದರೆ ನಿಮಗೆ ಒಂದು ಉಸ್ತುವಾರಿ ಅನ್ನುವ, ಈಗ ಮೊದಲು ಕೆಲವು ಉಸ್ತುವಾರಿಗಳು ಬರ್ತಾಯಿದ್ರು, ಅವ್ರದ್ದೇ ಒಂದು ಚಾರ್ಮ್ ಹೆಂಗಿರ್ತು ಅಂತಂದರೆ ಅವರನ್ನು ನೋಡಿದಾಗಲೇ ಒಂಥರ ಏನೊಂದು ಪ್ರಾಬ್ಲಮ್ ಸಾಲ್ವ್. ಈಗ ಹಂಗೆ ಕಾಣ್ತಾನೆ ಇಲ್ಲ. ಹೈಕಮಾಂಡೇ ಪ್ರಮುಖ, ನರೇಂದ್ರ ಮೋದಿ ಮತ್ತು. ಬಟ್ ಈ ಥರ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಹಿರಿಯರನ್ನು ಅಂದರೆ ಕಡೆಗಣಿಸೋದು, ನಾನು ಹೇಳೋದು ರಿಟೈರ್ಮೆಂಟ್ ತಗೊಳ್ಳೋದು ಮತ್ತೊಂದು ಏನು ಸಮಸ್ಯೆ ಅಲ್ಲ. ಅವ್ರನ್ನ ಕರೆದುಬಿಟ್ಟು ಕರೆಕ್ಟಾಗಿ ಪ್ರೀತಿಯಿಂದ ನೋಡಿ ನೀವು ಹಿಂಗೆಲ್ಲ ಮಾಡಿದರೆ. ಆಮೇಲೆ ಈಗ ಬಿ ಜೆ ಪಿಯಲ್ಲಿ ದೇಶಾದ್ಯಂತ ಬೇರೆ ಬೇರೆ ಅವಕಾಶಗಳಿರುತ್ತೆ, ಅದಕ್ಕೆ ಏನು ಬೇಕಿದ್ರೆ ಅವಕಾಶಗಳನ್ನು ಮಾಡಿಕೊಡ್ಬೋದು ಅವರಿಗೆ. ಏನು ನಿಮಗೇನು ತೊಂದರೆ ಆಗಿದೆಯೋ ಅದನ್ನು ನಾವು ತುಂಬ್ತೇವೆ ಅಂತ. ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಾಯಿತ್ತು. ಕಾಂಗ್ರೆಸ್ ಈಗ ಅಷ್ಟು ಶಕ್ತಿಶಾಲಿ ಆಗಿಲ್ಲ. ಹೈಕಮಾಂಡ್ ಇಷ್ಟು ಸ್ಟ್ರಾಂಗ್ ಇರುವಾಗ ನೀವು ಜಗದೀಶ್ ಶೆಟ್ಟರನ್ನ ಇರ್ಬೋದು ಅಥವಾ ಈ ಹಿಂದೆ ಇದ್ದವ್ರನ್ನ ಇರ್ಬೋದು, ಕೆಲವರೆಲ್ಲ ಹೆಂಗೆ ಬಿಸಾಡ್ಬಿಟ್ರಿ ಅಂತಂದರೆ, ರಾಧಾ ಮೋಹನು ಅಷ್ಟೇ, ಕೋನೆ ಓ ಮುಜೆ ನೈ ಪತ, ಹಿಂಗೆಲ್ಲ ನೀವು ಮಾತಾಡೋದಾ? ರಾಧಾ ಮೋಹನ್ ಆಗಿದ್ರು ಕೂಡ
ಈಗ ಇವರೆಲ್ಲ ಕೆಲಸ ಮಾಡಿಲ್ವ ಇಲ್ಲಿ? ಸತೀಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸತೀಶ್, 2 ಆಫರ್ ಕೊಡ್ತಾರಂತೆ, ಆ ಥರದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಬಟ್ ಕೊಟ್ಟು ಕೊಡದೇ ಇದ್ರೂ ಈಗ ಎಲ್ಲ ಗತಿಸಿ ಹೋದ ಮೇಲೆ ಒಂದು ಎಲ್ಲ ಆದ ನಂತರ ಸೊ ಏನು ಪ್ರಯತ್ನ ಪಡ್ತಾ ಇದೆ ಬಿಜೆಪಿ? ಜಯಪ್ರಕಾಶ್, ಇದು ಬಿಜೆಪಿ ಕೊನೆಯ ಪ್ರಯತ್ನ. ನಾಮಪತ್ರ ತಗೊಳ್ಳೋದಕ್ಕೆ ಕೇವಲ 2 ದಿನ ಬಾಕಿ ಇದೆ. ಹಾಗಾಗಿನೇ ಆ ಒಂದು ಪ್ರಯತ್ನ ಮಾಡೋಣ, ಸಕ್ಸಸ್ ಆಗುತ್ತೆ ನೋಡೋಣ ಅನ್ನೋ ಒಂದು ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪನವರು ಈಗಾಗಲೇ ತಿಳಿಸಿದರೆ, ನಾನು ಬಹಳ ದೂರ ಬಂದಿದ್ದೇನೆ, ನಾನು ನಿರ್ಧಾರ ಮಾಡಾಗಿದೆ, ಮತ್ತೊಮ್ಮೆ ಪಕ್ಷಕ್ಕೆ ಅಂದ್ರೆ ಅಭ್ಯರ್ಥಿಯ ವಿರುದ್ಧ ನಾನು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಮನಸ್ಸಿಲ್ಲ, ನಾನು ಕಂಟೆಸ್ಟ್ ಮಾಡ್ತೀನಿ, ಗೆದ್ದು ಆ ನಂತರ ಬಿಜೆಪಿಗೆ ಸೇರ್ಪಡೆ ಆಗ್ತೀರಿ ಅನ್ನೋದು ಅವರ ವಿಶ್ವಾಸ. ಗೆಲ್ತಾರೋ ಬಿಡ್ತಾರೋ ಆದ್ರೆ ಸೆಕೆಂಡ್ರಿ. ಆದ್ರೆ ಈಶ್ವರಪ್ಪನವರು ಬೇಡಿಕೆ ಇಟ್ಟಾಗ, ಆಫರ್ ಇಟ್ಟಾಗ ಈ ರೀತಿಯ ಮಾತನ್ನ ರಾಧಾ ಮೋಹನ್ ದಾಸ್ ಅವರಿಗೆ ತಿಳಿಸಿದ್ದಾರೆ. ರಾಜ್ಯಪಾಲರ ಹುದ್ದೆ ಮತ್ತು ವಿಪಕ್ಷ ಪರಿಷತ್ ಪಕ್ಷ ಸ್ಥಾನದ ಹುದ್ದೆಯನ್ನ ಆಫರ್ ನೀಡಿದ್ರು. ಆದ್ರೆ ಈಶ್ವರಪ್ಪನವರು ತಕ್ಷಣಕ್ಕೆ ಅದು ಒಪ್ಪಿಲ್ಲ. ಆದ್ರೂ ಕೂಡ ಮತ್ತೊಮ್ಮೆ ಪ್ರಯತ್ನಿಸಿ, ಮತ್ತೊಮ್ಮೆ ಯೋಚಿಸಿ, 2 ದಿನ ಟೈಮ್ ಇದೆ, ನಾಮಪತ್ರ ವಾಪಸ್ ತಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಈಶ್ವರಪ್ಪನವರು ಕಾದ್ ನೋಡ್ಬೇಕು ಏನ್ ಮಾಡ್ತಾರೋ, ವಾಪಸ್ ತಗೋತಾರ ಅಥವಾ ತಮ್ಮ ನಿಲುವಿಗೆ ಬದ್ಧವಾಗಿ ಕಂಟೆಸ್ಟ್ ಮಾಡ್ತಾರ, ಈ ರಾಘವೇಂದ್ರ ಅವರ ಗೆಲುವಿಗೆ ಅಡೆತಡೆ ಆಗ್ತಾರ ಅಥವಾ ಈಶ್ವರಪ್ಪನವ್ರು ಗೆಲ್ಲೋ ಸಾಧ್ಯತೆ ಇದೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದನ್ನ ಚುನಾವಣಾ ಬಳಿಕ ಕಾದ್ ನೋಡ್ಬೇಕಾಗುತ್ತೆ. ನಾಮಪತ್ರ ವಾಪಸ್ ಪಡೆಯೋ ದಿನದವರೆಗೂ ಸ್ವಲ್ಪ ಕುತೂಹಲ ಅಂತೂ ಮೂಡಿಸಿದೆ ಜಯಪ್ರಕಾಶ್.